ಹಲೋ, ನಮಸ್ಕಾರ ಅಮ್ಮ. ನಿನ್ನ ಹೆಸರು? ಪೂಜಾ ಆಂಟಿ. ಅಮ್ಮ, ನಾನು ನಿನ್ನ ಇಲ್ಲಿ ಫಿಲಮ್ ಆ್ಯಕ್ಟ್ರ್ ಮನೆಗೆ ಬಿಟ್ಟಿದ್ದೆ ನಿನ್ನ ಕೆಲಸಕ್ಕೆ. ನಿನ್ಗಲ್ಲಿ ಚೆನ್ನಾಗಿತ್ತಮ್ಮ ಇಷ್ಟು ದಿವಸ? ಇಲ್ಲ ಆಂಟಿ, ಅವರು ಬೈಯೋರು, ಕಿರಿಕ್ ಮಾಡೋರು. ಏನೇನು ಮಾಡ್ತಿದ್ರಮ್ಮ? ಊಟ ಕಡಿಮೆ ಕೊಡ್ತಿದ್ರು. ಅದಕ್ಕೆ ನಮ್ಮ ಮಾಮ ಫೋನ್ ಮಾಡಿದ್ರು. ನನ್ನ ಫೋನಲ್ಲಿ ಕರೆನ್ಸಿ ಖಾಲಿ ಆಗಿತ್ತಂತೆ. ನೀನು ನನಗೆ ನೋಡ್ಬೇಕಾಯ್ತಮ್ಮ, ನಾನು ತಂದು ಕೊಡ್ತಿದ್ದೆ. ಮಾಡ್ಲಿಕ್ಕಂಟಿ ಕರೆನ್ಸಿ ಖಾಲಿ ಆಗಿತ್ತು. ಅಲ್ಲಿ ಫೋನ್ ಅಂಗಡಿಗೆ ಹೋದ್ರೆ ರೀಚಾರ್ಜ್ ಹಾಕಲ್ಲ ಅಂದ್ರು ಆಂಟಿ. ಯಾರು ರೀಚಾರ್ಜ್ ಹಾಕಲ್ಲ ಅಂದ್ರು? ಫೋನ್ ನೀನು ನನಗೆ ಹೇಳಿದ್ರೆ ನಾನು ಹಾಕ್ಬಿಟ್ಟು ನೀನು ಸಂಬಳದ ಎತ್ಕೋತಿದ್ನಲ್ಲಮ್ಮ. ಗೊತ್ತಿರ್ಲಿಲ್ಲ ಆಂಟಿ. ಹ್ಞೂ, ಸರಿ, ಓಕೆ. ಅದಕ್ಕೆ ನಮ್ಮ ಮಾಮ ಅದೇ ಟೈಮ್ ಫೋನ್ ಮಾಡಿದ್ರು. ನನಗೂ ಫೋನ್ ಮಾಡಿದ್ರಮ್ಮ ಅವರು. ಹೊಟ್ಟೆ ಹಶ್ವಾಯ್ತಿತ್ತು, ಊಟ ಮಾಡ್ತೇನಮ್ಮ, ಹೆಂಗಿದೆ ಫೆಸಿಲಿಟಿ ಅಂತ ಕೇಳಿದ್ರು. ಅಂಕಲ್ ಊಟ. ನಿಮ್ಮ ಮಾಮ ಅಂದ್ರೆ ನೀನು ಮದುವೆ ಮಾಡ್ಕೋಬೇಕು ಅಂತಿದ್ಯಲ್ಲ ಅವರ? ಬೇರೆಯವರು, ಗಂಡನೂರಿಂದ ಪರಿಚಯ. ಸರಿ, ಓಕೆ. ಹಾಂ, ಆಮೇಲೆ ನೀನು ನಿಮ್ಮ ತಾಯಿಗೆ ಹೇಳ್ದೆ ಬಂದಿರೋದು ನಿಜ ಅಲ್ವೇನಮ್ಮ? ಅದು ನಿಮ್ಮಮ್ಮ ಫೋನ್ ಮಾಡಿ ಹೇಳಿದ್ರಂತೆ. ನಿಜ ಆಂಟಿ. ಹೇಳ್ಬಿಟ್ಟು ಬರ್ಬೇಕಲ್ವೇನಪ್ಪ? ನೀನು ವಯಸ್ಸು ಹುಡುಗಿ ಹಿಂಗೆ ಮನೆ ಬಿಟ್ಟು ಬಂದ್ಬಿಟ್ರೆ ನಮಗೆ ಪ್ರಾಬ್ಲಮ್. ಇವಳೆ ಏನಾದರೂ ಒಂದು ಹೆಚ್ಚು ಕಡಿಮೆ ಆದರೆ ನಾನು ಹೊಣೆ ಆಗ್ತೀನಮ್ಮ. ಆಮೇಲೆ ನೀನು ಮಾತಾಡ್ಸಿದೆ ನಿಮ್ಮ ಅಮ್ಮನ ಹತ್ರ, ಇಲ್ಲ ಅಂತ ಹೇಳ್ತಿಲ್ಲ. ನಿಮ್ಮ ಅಮ್ಮನ ಹತ್ರ ನೀನು ಮಾತಾಡಿಸಿದೆ. ವಯಸ್ಸು ಹುಡುಗಿರು ಬಂದರೆ ಬೆಂಗಳೂರಲ್ಲಿ ಸೇಫ್ ಇಲ್ಲಮ್ಮ. ಏನೋ ನನ್ನ ಕೈ ಸಿಕ್ಕಾಕೊಂಡೆ, ನಾನು ಇಲ್ಲಿ ಸೇರಿಸಿದೆ. ಬೇರೆ ಏಜೆನ್ಸಿ ಕೈ ಸಿಕ್ಕಾಕೊಂಡ್ರೆ ಏನು ಗತಿನಮ್ಮ? ಎಲ್ಲರೂ ನನ್ನ ಥರನೇ ಇರಲ್ಲಮ್ಮ ತಾಯಿ. ನಾನು ನಿನ್ಗೆ ಊಟ ತಿಂಡಿ ಎಲ್ಲ ಕೊಡಿಸೋ ಹೊತ್ತು ಕೆಲ್ಸಕ್ಕೆ ಬಿಟ್ಟು ಬಂದೆ ತಾನೇ ನಾನು. ನೀನು ಯಾಕಮ್ಮ ಇಲ್ದಿದ್ದೆಲ್ಲ ಹೇಳ್ಕೊಂಡೆ, ನನಗಿದಿದೆ ಅದಿದೆ, ನಾನು ಬಿಟ್ಬಿಟ್ಟಿದ್ದೀನಿ, ನಾನು ಡಿವೋರ್ಸಿ. ಯಾಕಮ್ಮ ಫ್ಯಾಮಿಲಿ ಮ್ಯಾಟ್ರ್ ಯಾರ ಹತ್ರ ಹೇಳ್ಬಾರ್ದು ಇವಳೆ? ಇವತ್ತೆಲ್ಲ ತಿಳ್ಕೊ. ಇದು ಒಂದು ವಿಷಯ, ನಾನು ಎಲ್ಲೇ ಕೆಲ್ಸಕ್ಕೆ ಬಿಟ್ಟರು ನಿನ್ನ ಪರ್ಸನಲ್ ವಿಷಯ, ನಿನ್ನ ಫ್ಯಾಮಿಲಿ ವಿಷಯ ನಿನ್ನ ಮನಸ್ಸಲ್ಲಿ ಇರಬೇಕದು. ನಿನ್ನ ಮನೇಲಿ 1000 ತೂತಿರ್ಲಿ, ಇವಳೆ ಹೇಳ್ಬಾರ್ದು ಅದನ್ನು. ನಿನ್ನ ಜೀವನನ ನಿನ್ನ ರಟ್ಟು ನೀನೇ ಮಾಡ್ತಿದ್ಯಾ ಈಚೆ ಕಡೆಗೆ. ನಮ್ಮಮ್ಮ ಹೊಡೆದ್ರು ಅದೆಲ್ಲ ಹೇಳ್ಬಾರ್ದಮ್ಮ. ಈಗ ತಾಯಿ ಹೊಡಿತಾಳೆ, ಏನಕ್ಕೆ ಹೊಡಿತಾಳೆ? ಬುದ್ಧಿ ಕಲೀಲಿ ನನ್ನ ಮಗಳು ಅಂತ ತಾನೇ. ನಿನ್ನ ತಾಯಿ ಮೇಲೇ ನಿಮ್ಮ ಅಮ್ಮನ್ನೇ ಬ್ಲ್ಯಾಕ್ ಲಿಸ್ಟ್ ಹಾಕ್ಬಿಟ್ಟು ನೀನು ಒಬ್ಬರೇ ಬದುಕೋಕ್ಕಾಗಲ್ಲ ಇವಳೆ. ಒಂದು ಹೆಣ್ಣಿಗೆ ಒಂದು ಗಂಡು ಸಪೋರ್ಟ್ ಹೆಂಗೆ ಬೇಕೋ ಹಂಗೆ ನಿಮ್ಗೆ ಇವಾಗ ಗಂಡ ಇಲ್ಲ ಅಂದರೆ ತಾಯಿ ಸಪೋರ್ಟ್ ಬೇಕೇ ಬೇಕಮ್ಮ. ನಿಮ್ಮ ಅಮ್ಮನ ಮೇಲೆ ಕೋಪ ಮಾಡ್ಕೊಂಡು ಬ್ಯಾಗ್ ಎತ್ಕೊಂಡ್ಬಂದುಬಿಟ್ರೆ ಅಕಸ್ಮಾತ್ ಏನೋ ನನ್ನ ಕೈಗೆ ಬಂದೆ, ನೀನು ನನಗೆ ಫೋನ್ ಮಾಡ್ತಿದ್ದೆ, ನನ್ನ ಕೈಗೆ ಬಂದೆ, ನಾನು ಓಕೆ, ನಾನು ಸೇರಿಸಿದೆ. ಇಲ್ಲಿ ಬೇರೆ ಗಂಡಸರು ಏಜೆನ್ಸಿಗಳು ಸಿಕ್ಕಿ ಎಲ್ಲಾದರೂ ಕರ್ಕೊಂಡೋಗಿ ಏನಾದರೂ ಒಂದು ಹೆಚ್ಚು ಕಡಿಮೆ ನಿನ್ನ ಫೋನೇ ಕಿತ್ಕೊಂಡಿದ್ರಮ್ಮ. ನಿನ್ನ ಫೋನ್ ಕಿತ್ಕೊಂಡಿದ್ರು, ನೀನು ತೊಗೊಂಡೋಗಿ ಎಲ್ಲೋ ಒಂದು ಇಂಜೆಕ್ಷನ್ ಹಾಕಿ ಎಲ್ಲೋ ಒಂದು ಹೊರದೇಶಕ್ಕೆ ಮಾರ್ಬಿಟ್ಟಿದ್ರು. ಅವ್ನು ನಿನ್ನ ಎಲ್ಲ ಹುಡುಕ್ತಾರೆ ಹೇಳು? ಎಲ್ಲಿ ಹುಡುಕ್ತಾರೆ ಹೇಳು? ಈ ಕಡೆ ಬಾ. ಇಲ್ಲ, ಎಲ್ಲಿ ಹುಡುಕ್ತಾರೆ ಹೇಳು? ಅದಕ್ಕೆ ಹೇಳೋದು. ಅದಕ್ಕೆ ಫಸ್ಟು ನನ್ನ ಹತ್ರ ಕೆಲ್ಸಕ್ಕೆ ಬರಬೇಕಾದ್ರೆ ನಾನು ಅದಕ್ಕೆ ಎಲ್ಲರನ್ನೂ ಕೇಳೋದು. ನಾನು ಏನಂತ ಗೊತ್ತಾ? ನಿಮ್ಮ ಮನೇಲಿ ಗೊತ್ತಾ? ನಿಮ್ಮ ಮನೇಲಿ ಫ್ಯಾಮಿಲಿ ಮಾತಾಡಿದ್ದೀರಾ? ನಿಮ್ಮ ತಂದೆ ತಾಯಿ ಗೊತ್ತಾ? ನಿಮ್ಮ ಅಣ್ಣ ತಮ್ಮದಿರು ಗೊತ್ತಾ ಅಂತ. ನಿನ್ಗೆ ಅಣ್ಣ ತಮ್ಮರು ಯಾರಿಲ್ವಮ್ಮ? ಇದ್ದಾರಾ? ಮತ್ತು ಹೇಳಿಲ್ವ ನೀನು ಅವ್ರಿಗೆ ನಾನು ಕೆಲ್ಸಕ್ಕೆ ಬರ್ತಾಯಿದ್ದೀನಿ, ಹೋಗ್ತಾಯಿದ್ದೀನಿ ಹಿಂಗೆ ಬೆಂಗಳೂರಿಗೆ ಅಂತ ಹೇಳಿಲ್ವ ನೀನು? ಯಾಕಪ್ಪ ಹೇಳಲಿಲ್ಲ? ನಿಮ್ಮ ಅಮ್ಮನ ಮೇಲೆ ಏನಮ್ಮ ಸಿಟ್ಟು ಅಂಥದ್ದು? ನಿನ್ನ ಗಂಡನ ಮೇಲೆ ಸಿಟ್ಟನ್ನ ನಿಮ್ಮ ಅಮ್ಮನ ಮೇಲೆ ತೋರಿಸ್ಬಿಟ್ಟಿಯಾ? ನಿಮ್ಮ ಯಜಮಾನರು ಬಿಟ್ಟು ಹೋಗಿ ಎಷ್ಟು ದಿವಸ ಆಯಿತು? ಮತ್ತು ಏನಮ್ಮ ಹೋಗ್ಲಿ, ಅವನ ಹತ್ರ ಆದರೂ ತಪ್ಪಾಯಿತು ಅಂತ ಹೇಳಿ ಸೇರ್ಕೊಳೋದಲ್ವೇನಮ್ಮ? ಸುಮ್ಮನೆ ತಾಯಿ ಮನೆ ಲಿಂಕೇ ಇರಲ್ವಲ್ಲಮ್ಮ. ಒಂದು ಸ್ವಲ್ಪ ದಿವಸ ಕೋಪ ಇರುತ್ತೆ, ಆಮೇಲೆ ಗಂಡ ಸರೋದ್ಮೇಲೆ ನೀನು ಸರೋದ್ಮೇಲೆ ಆಮೇಲೆ ನಿನ್ನ ತಾಯಿ ಮನೆಗೆ ಹೋಗ್ಬೋದಲ್ಲಮ್ಮ. ಹಾಂ, ಈ ಥರ ಎಲ್ಲ ಬೇಕಿತ್ತಾ? ಇಲ್ದಿದ್ದೆಲ್ಲ ಏಳಿಸ್ಕೊಂಡು ಇವಾಗ ಗಬ್ಬೆಬ್ಬಿಸ್ಕೊಂಬಿಟ್ಟೆ ನಿನ್ನ ಕೆಲಸದಲ್ಲೇ, ಹೌದು ಅಲ್ವಾ? ಹಾಂ, ಇದೆಲ್ಲ ಯಾರು ತಪ್ಪಮ್ಮ? ನನ್ನ ತಪ್ಪ? ನಾನು ಬಿಟ್ಟನೋ ಇಲ್ಲೋ ಒಳ್ಳೆ ಕಡೆಗೆ? ನೀನು ಯಾಕೆ ಹೇಳ್ಕೊಂಡೆ? ಸರಿ, ನೀನೇ ಒಂದು ನಿಮಿಷ. ಆಯಮ್ಮ ಕೇಳಿದ್ಲ ನಿನ್ನ ಫ್ಯಾಮಿಲಿ ಮ್ಯಾಟ್ರನ್ನ? ಅದು ಯಾರು ಹೇಳ್ಕೊತಾರೆ? ನಾನು ನಿನ್ಗೆ ಹೇಳ್ದೆ ಅಲ್ವಾ ಬಿಡಬೇಕಾದ್ರೆ ಆಟೋಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ, ನೋಡಮ್ಮ ನಿನ್ನ ಪರ್ಸನಲ್ ವಿಷಯ ನನ್ನ ಹತ್ರ ಹೇಳು, ಅವು ಓನರ್ ಮನೇಲಿ ಹೇಳ್ಬೇಡ ಕಣಮ್ಮ. ನಿನ್ಗೇನಾದರೂ ಬೇಕಾದರೆ ಕರೆನ್ಸಿ ಬೇಕಾದರೂ ನನಗೆ ಹೇಳು, ನಾನೇ ರೀಚಾರ್ಜ್ ಮಾಡಿಸ್ಕೊಡ್ತೀನಿ. ಸಂಬಳ ಆದಮೇಲೆ ನಾನು ನಿನ್ನ ಹತ್ರ ನಾನು ತೊಗೋತೀನಿ. ಹೇಳ್ದನೋ ಇಲ್ವನಪ್ಪ ನಾನು? ಹಾಂ, ನಮ್ಮಮ್ಮ ಹೊಡೆದ್ರು, ನಮ್ಮ ಫ್ರೆಂಡ್ ಮನೆಗೆ ಬಂದೆ, ನಮ್ಮ ಮನೇಲಿ ಗೊತ್ತಿಲ್ದಂಗೆ ಓಡಿ ಬಂದೆ, ನಮ್ಮ ಹಸ್ಬೆಂಡ್ ಬಿಟ್ಬಿಟ್ಟಿದ್ದಾರೆ 4 ತಿಂಗಳಿಂದ. ಯಾಕಮ್ಮ ಅನ್ಸರ್ಸ್ಕೊಂಡು ಹೋಗಮ್ಮ. ಜೀವನ ಅನ್ನೋದು ಅಪ್ಸ್ ಆ್ಯಂಡ್ ಡೌನ್ ಅಮ್ಮ. ದೋಸೆ ತಿರುವಾಗ್ತಂಗೆ ಇವಾಗ ಗೊತ್ತಾಯ್ತಾ? ಕೆಳಗಿದ್ದವನ ಮೇಲೆ ಬರ್ತಾನೆ, ಮೇಲಿದ್ದವನು ಕೆಳಗೋಗ್ತಾನೆ, ಗೊತ್ತಾಯ್ತಾ? ಇರೋವರೆಗೂ ಚೆನ್ನಾಗಿ ನಿಮ್ಮ ಹಸ್ಬೆಂಡ್ ನೀನೇ ಹೊಂದ್ಕೊಂಡು ಹೋಗಮ್ಮ. ಈಗ ಸುಮ್ಮನೆ ಹಿಂಗೆ ಕೆಲಸ ಅಂತ ಹಿಂಗೆ ಅಲಿಯೋ ಬದಲು ಇವಾಗ ಬಂದಿದೆಯಲ್ಲ, ಅದೇ ಅವನೇನೇ ತಪ್ಪಾಯಿತು, ಆಯಿತು, ಏನೋ ಒಂದು ಆಯಿತು ಹೋಯ್ತು, ಅವನೇ ಒಂದು ಮಾತಾಡಿರಲಿ, ನೀನೇ ಒಂದು ಮಾತಾಡಿದ್ರು ಆಯ್ತಪ್ಪ, ಆಗಿದ್ದಾಯಿತು, ಹೋಗಿದ್ದೋಯ್ತು, ನಾನು ಇನ್ಮೇಲೆ ನಿನ್ನ ಜೊತೆಲಿ ಕರೆಕ್ಟಾಗಿರ್ತೀನಿ, ನನಗೆಲ್ಲೂ ಕೆಲಸ ಬೇಡ, ಏನೂ ಬೇಡ ಅಂತ ನೀನು ಹೇಳ್ಬೋದಾಯ್ತಲ್ಲಮ್ಮ. ನೋಡಿ, ಇವಾಗ ನಿಮ್ಮ ಅಮ್ಮನ ಹತ್ರನೂ ಜಗಳ ಮಾಡ್ಕೊಂಡಿದ್ಯಾ. ನಿಮ್ಮ ಹಸ್ಬೆಂಡ್ ಊರು ಯಾವುದು? ಅವ್ರ ನಂಬರ್ ಇದೆಯಾ ನಿನ್ನ ಹತ್ರ? ನಾನು ಮಾತಾಡಲ ನಿಮ್ಮ ಯಜಮಾನ್ರ ಹತ್ರ? ಯಾಕಮ್ಮ? ಏನಾದರೂ ಮಾಡಿರಲಿ ಬಿಡು, ನಾನು ಕೇಳ್ತೀನಿ ಒಂದು ಮಾತು. ಏನಕ್ಕೆ ಅಲ್ಲ, ಅವರೇ ಬಿಟ್ಟು ನೀನೇ ಬಂದ್ಬಿಟ್ಟಿಯಮ್ಮ? ಅದಕ್ಕೆ ನಮ್ಮ ಮನೇಲಿ ಅವನು ಇದು ಮಚ್ಚು ಕುಡ್ಲು ತಗೋಬರ್ತಾನೆ ನೈಟ್ ಊರಿಂದ ಹೊರಗೆ. ಇವಾಗ ನೀನೇನು ಪರ್ಮನೆಂಟ್ ಅವ್ನು ಬೇಡ ಅಂತನಮ್ಮ? ನೀನು ಹೋಗಕ್ಕೆ ಇಷ್ಟ ಇಲ್ಲ? ಕೆಲಸ ಮಾಡ್ಕೊಂಡಿರ್ತೀಯ ಬೇಕಾದ್ರೆ? ಈಗ ಸದ್ಯಕ್ಕೆ ಮನೆಗೆ ಹೋಗ್ತೀಯ, ಈಗ ಊರಿಗೆ ಹೋಗ್ತೀಯಾ, ಆಮೇಲೆ ಒಂದು ಸ್ವಲ್ಪ ದಿವಸ ಆದ್ಮೇಲೆ ಬರ್ತೀಯಾ, ಹಬ್ಬ ಆದಮೇಲೆ ಬೇಕಾದ್ರೆ ಎಲ್ಲಾದರೂ ಮನೆ ಕೆಲಸ ಏನಾದರೂ ಇದ್ದರೆ ಬರ್ತೀಯಾ? ಮನೆ ಕೆಲಸ ಏನಾದರೂ ಮಗು ನೋಡ್ಕೊಂಡು, ದೊಡ್ಡ ಮಗು ನೋಡ್ಕೊಂಡಿದ್ರು ಬರ್ತೀಯಾ? ಮನಸ್ಸು ಫಸ್ಟು ತಿಳಿ ಮಾಡ್ಕೊ, ಮನಸ್ಸು ಇದು ಮಾಡ್ಕೊಳ್ಳಮ್ಮ, ಬೇಜಾರು ಮಾಡ್ಕೋಬೇಡ. ಗೊತ್ತಾಯ್ತಾ? ಬೇಜಾರು ಮಾಡ್ಕೋಬೇಡ. ನೋಡು,
ಅಲ್ಲ ನೋಡಿ, ಇಲ್ಲಿ ಒಂದು ಹೆಣ್ಣು ಅಂದಮೇಲೆ ಎಲ್ಲರಿಗೂ ಕಷ್ಟ ಸುಖ ಬಂದೇ ಬರುತ್ತೆ. ಈಗ ನನಗೂ ತಾಯಿ ಇಲ್ಲಮ್ಮ, ನಾನು ಮನೆ ಕೆಲಸ ಎಲ್ಲ ನೀಚ್ಕೊಂಡು ನನ್ನ ಕೆಲಸ ನೋಡಿಕೊಂಡು ಈ ಕಡೆ ನಮ್ಮ ಅಣ್ಣನ ಫ್ಯಾಮಿಲಿ ನೋಡಿಕೊಂಡು ನಾನು ಎಲ್ಲ ನಿನ್ನೆ ಒಂಥರ ಕಷ್ಟ ಆದರೆ ನನಗೆ 100 ಥರ ಕಷ್ಟ ಕಣಮ್ಮ. ನೀನು ಹೇಳ್ತಾ ಇದೆಯಾ, ನಾನು ಹೇಳ್ತಾ ಇಲ್ಲ ಅಷ್ಟೇ, ಗೊತ್ತಾಯ್ತಾ? ನೀನು ಇವಾಗ ಊರಿಗೆ ಹೋಗೋ ಆರಾಮ್ಸೆ, ಗೊತ್ತಾಯ್ತಾ? ಒಂದು ಸ್ವಲ್ಪ ದಿವಸ ಸುಧಾರಿಸ್ಕೊ, ನಿಮ್ಮ ಅಮ್ಮನ ಸಮಾಧಾನ ಮಾಡು. ಅಮ್ಮ ನಾನು ಹೋಗಿದ್ದು ತಪ್ಪಾಯ್ತಮ್ಮ ಅಂತ ಏನೋ ಕೈಯೋ ಕಾಲು ಹಿಡಿ, ಒಂದು ಏಟು ಹೊಡಿತಾರ ಹೊಡಿಸ್ಕೊ, ಗೊತ್ತಾಯ್ತಾ? ಬೇಜಾರು ಮಾಡ್ಕೋಬೇಡ, ನಿಮ್ಮ ಅಮ್ಮ ತಾನೇ ಹೊಡಿಯೋದು, ಬೇಜಾರು ಮಾಡ್ಕೋಬೇಡ. ನಾನು ಬರ್ತೀನಿರು, ತಿಂಡಿ ಕೊಡಿಸ್ತೀನಿ, ಬ್ಯಾಗಲ್ಲಿ ಇಟ್ಕೊ. ಅಲ್ಲಲ್ಲ, ಮಧ್ಯಾಹ್ನಕ್ಕೆ ತಿನ್ಕೊ, ಬಸ್ಸಲ್ಲೇ ತಿನ್ಕೊ. ಮನೆ ಸೇರಿದ್ಮೇಲೆ ನನಗೆ ದಯವಿಟ್ಟು ಫೋನ್ ಮಾಡು. ನೀನು ಆಧಾರ್ ಕಾರ್ಡ್ ಕೊಟ್ಟಿದ್ದೀನಿ. ಮನೆ ಸೇರಿದ್ಮೇಲೆ ಹಬ್ಬ ಆದಮೇಲೆ ನನಗೆ ಯಾವುದಾದ್ರೂ ದೊಡ್ಡ ಮಗುನ 2 ವರ್ಷದ್ದು 3 ವರ್ಷದ ಮಗು, ಇಲ್ಲಾಂದರೆ ಬರೀ ಮನೆ ಕೆಲಸ, ಈ ಥರ ಕಮ್ಮಿ ಸಂಬಳ ಆದರೂ ಪರವಾಗಿಲ್ಲ, ನಾನು ನಿನ್ನ ಸೇರಿಸ್ಕೊಡ್ತೀನಿ. ಅಚ್ಚುಕಟ್ಟಾಗಿ ಹೋಗು. ಅಲ್ಲಿ ಯಾರಿಗೂ ಏನು ವಿಷಯನೂ ಹೇಳಬೇಡ, ದಯವಿಟ್ಟು ನಿನ್ನ ಕೈ ಮುಗಿತೀನಿ ಹೇಳ್ಬಾರ್ದು, ಗೊತ್ತಾಯ್ತಾ? ಇವಾಗ ನೆಮ್ಮದಿಯಾಗಿರು, ನಾನು ಡ್ರೆಸ್ ಹಾಕ್ಕೊಂಡು ಬರ್ತೀನಿ, ಹೊರಡೋಣ ಈಗ, ಓಕೆನಾ? ನಾನು ನಿಮ್ಗೆ ಕಟ್ ಮಾಡ್ತಾಯಿದ್ದೀನಿ. ಹಲೋ, ಇವರು ಪೂಜಾ ಅಂತ ಚಿಕ್ಕಮಂಗ್ಳೂರಿಂದ ಬಂದಿದ್ದರು ನನ್ನ ಹತ್ರನೇ ಕೆಲಸಕ್ಕೆ. ನಾನು ಆಲ್ರೆಡಿ ಕೆಲಸಕ್ಕೆ ಬಿಟ್ಟಿದ್ದೆ, ಬಟ್ ಅವ್ರಿಗಲ್ಲಿ ಸೆಟ್ ಆಗಲಿಲ್ವಂತೆ. ಇವತ್ತು ಬಂದಿದ್ದಾರೆ ನಮ್ಮ ಮನೆಗೆ. ಸೊ ಇವಾಗ ನಾನು ಅವ್ರಿಗೆ ಆಧಾರ್ ಕಾರ್ಡ್ ಕೊಟ್ಟು ಅವ್ರಿಗೆ ಊರಿಗೆ ಕಳಿಸ್ತಾ ಇದ್ದೀನಿ. ನೆಕ್ಸ್ಟು ಹಬ್ಬ ಆದಮೇಲೆ ಅವ್ರು ಬರ್ತೀನಿ ಅಂತಿದ್ದಾರೆ.